Hello students, this is my class 3 on the chapter Boolean Algebra. So ನನ್ನ ಹಿಂದಿನ ಸೆಷನಲ್ಲಿ ನೀವು ಒಂದಷ್ಟು postulates-ಗಳನ್ನು ನೋಡಿದ್ರಿ, how to solve a Boolean expression using truth table ಅನ್ನೋದನ್ನ ನೋಡಿದ್ರಿ. So further moving, so we still have set of laws, set of theorems, so that we can use in our expression, that too Boolean expression, to solve it. So Boolean expressionsಗಳನ್ನು ಸಾಲ್ವ್ ಮಾಡಲಿಕ್ಕೆ ಬೇಸಿಕ್ ಪಾಸ್ಟುಲೇಟ್ಸ್ಗಳು ಒಂದೇ ಅಲ್ಲದೆ ಸೊ ಇನ್ನೂ ಒಂದಷ್ಟು ಲಾಸ್ಗಳಿವೆ, ಇನ್ನೂ ಒಂದಷ್ಟು ಬೇಸಿಕ್ ಥಿಯರಮ್ಸ್ಗಳಿವೆ. ಸೊ ಆ ಅಷ್ಟು ಥಿಯರಮ್ಸ್ಗಳನ್ನು ನಾವು ಇಂದಿನ ಕ್ಲಾಸ್ ಜೊತೆಗೆ ಇನ್ನೂ ಫರ್ದರ್ ಕ್ಲಾಸ್ಗಳಲ್ಲಿ ನೋಡೋಣ. ಸೊ ಇವತ್ತಿನ ಸೆಷನನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸೊ ದ ವೆರಿ ಫಸ್ಟ್ ಪ್ರಿನ್ಸಿಪಲ್ ಅಂತ ಹೇಳ್ಬೋದು. ಥಿಯರಮ್ ಅನ್ನೋದಕ್ಕಿಂತ ಒಂದು ಪ್ರಿನ್ಸಿಪಲ್, ಲಾ ಅಂತ ಕೂಡ ಹೇಳ್ಬೋದು. ಸೊ ಅದನ್ನು ನಾವು ಪ್ರಿನ್ಸಿಪಲ್ ಅಂತಲೇ ಹೇಳಿ ಕರೆಯೋಣ. ಸೊ ದ ವೆರಿ ಫಸ್ಟ್ ಪ್ರಿನ್ಸಿಪಲ್ ಆಫ್ ಡ್ಯುಯಾಲಿಟಿ. ಸೊ ಡ್ಯುಯಲ್ ಅಂತ ಹೇಳುವಾಗ ಎರಡು ಅನ್ನೋ ಮೀನಿಂಗ್ ಕೊಡುತ್ತೆ, ರೈಟ್? ಸೊ ದ ವೆರಿ ಫಸ್ಟ್ ಪ್ರಿನ್ಸಿಪಲ್, ವೆರಿ ಫಸ್ಟ್ ಥಿಂಗ್ ಫಾರ್ ದಿಸ್ ಸೆಷನ್ ಇಸ್ ವಿ ಶಲ್ ಸ್ಟಾರ್ಟ್ ವಿತ್ ದ ಪ್ರಿನ್ಸಿಪಲ್ ಆಫ್ ಡ್ಯುಯಾಲಿಟಿ. ಸೊ ಡ್ಯುಯಾಲಿಟಿ ಅಂತ ಹೇಳುವಾಗ ಟು ಅನ್ನೋ ಮೀನಿಂಗ್ ಕೊಡುತ್ತೆ, ಫೈನ್. ಸೊ ಪ್ರಿನ್ಸಿಪಲ್ ಆಫ್ ಡ್ಯುಯಾಲಿಟಿ ಏನು ಹೇಳುತ್ತೆ? ಸೊ ನಂತರ ಒಂದು ಎಕ್ಸ್ಪ್ರೆಷನ್ ಇದೆ ವಿಚ್ ಈಸ್ ಅ ಬೂಲಿಯನ್ ಎಕ್ಸ್ಪ್ರೆಷನ್ ಅಥವಾ ಬೂಲಿಯನ್ ರಿಲೇಷನ್ಶಿಪ್ ಇದೆ. ಆ ಬೂಲಿಯನ್ ರಿಲೇಷನ್ ಏನಿದೆ ಅದನ್ನು ನಾನು ಇನ್ನೊಂದು ರಿಲೇಷನ್ ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ಇಫ್ ಐ ಹ್ಯಾವ್ ಒನ್ ರಿಲೇಷನ್ ವಿಚ್ ಈಸ್ ಅ ಬೂಲಿಯನ್ ರಿಲೇಷನ್, ಆ ರಿಲೇಷನನ್ನು ಸ್ವಲ್ಪ ಮ್ಯಾನಿಪ್ಯುಲೇಟ್ ಮಾಡಿ, ಸ್ವಲ್ಪ ಚೇಂಜಸ್ಗಳನ್ನು ಮಾಡಿ, ಆ ಚೇಂಜಸ್ಗಳೇನು ನೆಕ್ಸ್ಟ್ ಹೇಳ್ತೀನಿ, ಸ್ವಲ್ಪ ಚೇಂಜಸ್ಗಳನ್ನು ಮಾಡಿ, ಆ ಚೇಂಜಸ್ಗಳು ಮಾಡಿ ಆದಮೇಲೆ ನಾನು ಇನ್ನೊಂದು ಬೂಲಿಯನ್ ರಿಲೇಷನನ್ನು ತಗೊಳ್ಬೋದು, ಪ್ರೊಡ್ಯೂಸ್ ಮಾಡ್ಬೋದು ಅನ್ನೋದು ಪ್ರಿನ್ಸಿಪಲ್ ಆಫ್ ಡ್ಯುಯಾಲಿಟಿ. ಸೊ ಆ ರೀತಿ ಒಂದು ಎಕ್ಸ್ಪ್ರೆಷನ್ನಿಂದ ಇನ್ನೊಂದು ಎಕ್ಸ್ಪ್ರೆಷನ್ನಿಗೆ ಚೇಂಜ್ ಆಗಲಿಕ್ಕೆ ಅಥವಾ ಒಂದು ಎಕ್ಸ್ಪ್ರೆಷನ್ನಿಂದ ಇನ್ನೊಂದು ಎಕ್ಸ್ಪ್ರೆಷನನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ನಾನು ಯಾವ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕು. ಸೊ ಯಾವ ಸ್ಟೆಪ್ಗಳನ್ನು ಫಾಲೋ ಮಾಡಬೇಕು ಅನ್ನೋದು ನೋಡಿದರೆ ವಿ ಹ್ಯಾವ್ 3 ಸ್ಟೆಪ್ಸ್. ಸೊ ಟೋಟಲ್ ಆಗಿ ನಮಗೆ 3 ಸ್ಟೆಪ್ಸ್ ಇದೆ. ಆ 3 ಸ್ಟೆಪ್ಗಳನ್ನು ತುಂಬ ಈಸಿ ಸ್ಟೆಪ್ಸ್, ಸೊ ನಾವು ಬರೀಲೇಬೇಕು ಅಂತಲೂ ಇಲ್ಲ, ಸೊ ಹಾಗೆ ಅರ್ಥ ಮಾಡಿಕೊಂಡ್ರು ಆಯಿತು. ಸೊ 3 ಸ್ಟೆಪ್ ಏನು ಹೇಳುತ್ತಂದರೆ, ಸೊ ಹೋಪ್ ನಾನು ಇದನ್ನ ಅಳಿಸ್ಬಿಡ್ತೀನಿ. ಸೊ ಸೇಮ್ ಏನು ಎಕ್ಸ್ಪ್ಲೇನ್ ಮಾಡಿದ್ರೆ ಅದೇ ಬರ್ತೀನಿ. ದಿಸ್ ಸ್ಟೇಟ್ಸ್ ದ್ಯಾಟ್ ಸ್ಟಾರ್ಟಿಂಗ್ ವಿತ್ ದ ಬೂಲಿಯನ್ ರಿಲೇಷನ್, ಬೂಲಿಯನ್ ಎಕ್ಸ್ಪ್ರೆಷನ್ ಅಥವಾ ಬೂಲಿಯನ್ ರಿಲೇಷನ್, ಆ್ಯಂಡ್ ದ ರಿಲೇಷನ್ ಕ್ಯಾನ್ ಬಿ ಡಿರೈವ್ಡ್, ಕ್ಯಾನ್ ಬಿ ಪ್ರೊಡ್ಯೂಸ್ಡ್. ಓಕೆ, ಸೊ ಆ 3 ಸ್ಟೆಪ್ಸ್ ಏನು? ವೆರಿ ಫಸ್ಟ್ ಸ್ಟೆಪ್ ಈಸ್ ಚೇಂಜಿಂಗ್. ಸೊ ಬೂಲಿಯನ್ ಎಕ್ಸ್ಪ್ರೆಷನ್ಸ್ನಲ್ಲಿ ನಮಗೆ ಬರುವಂಥದ್ದು ಆ್ಯಂಡ್ ನಾಟನ್ನು ನಾವು ಕಾಂಪ್ಲಿಮೆಂಟಾಗಿ ಯೂಸ್ ಮಾಡ್ತೀವಿ. ಸೊ ನಾವು ಹೆಚ್ಚಾಗಿ ಯೂಸ್ ಮಾಡುವಂಥದ್ದು 2 ವೇರಿಯಬಲ್ಸ್ಗಳ ಮೇಲೆ, ಲಾಜಿಕ್ ವೇರಿಯಬಲ್ಸ್ಗಳ ಮೇಲೆ 2 ಲಾಜಿಕ್ ವೇರಿಯಬಲ್ಸನ್ನು ತೊಗೊಂಡ್ರೆ ಆ ಲಾಜಿಕ್ ವೇರಿಯಬಲ್ಸ್ಗಳ ಮಧ್ಯೆ ನಾವು ಯೂಸ್ ಮಾಡುವಂಥದ್ದು ಆ್ಯಂಡ್ ಅಥವಾ ಆರ್ ಆಪ್ರೇಟರ್, ರೈಟ್? ಆ್ಯಂಡ್ ಅಥವಾ ಆರ್ ರಿಲೇಷನ್ ಎರಡನ್ನೇ ನಾವು ಯೂಸ್ ಮಾಡುವಂಥದ್ದು. ಕಾಂಪ್ಲಿಮೆಂಟ್ ಬಂದಾಗ ಅಥವಾ ನಾಟ್ ಆಪರೇಟರ್ ನಾವು ಬರೀ ಪರ್ಟಿಕ್ಯುಲರಾಗಿ ಒಂದು ಆಪರೇಟರ್ ಮೇಲೆ ಯೂಸ್ ಮಾಡ್ತೀವಿ, ಹೌದಾ? ಸೊ ಅದನ್ನ ನಾವು ಓಕೆ, ಸೊ ಅಲ್ಲೂ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಬರೀತೀವಿ, ಸ್ಟೆಪ್ಸ್ ಬರೀತಾ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಫಸ್ಟ್ ಸ್ಟೆಪ್ ಏನು ಹೇಳುತ್ತೆ? ಚೇಂಜಿಂಗ್ ಈಚ್. ಒಂದು ಬೂಲಿಯನ್ ಎಕ್ಸ್ಪ್ರೆಷನ್ ಇದ್ದರೆ ಆ ಎಕ್ಸ್ಪ್ರೆಷನ್ನಲ್ಲಿ ಬರುವಂತಹ ಎಲ್ಲ ಆರ್ ಸೈನ್ ಅಂತ ಹೇಳುವಾಗ ಪ್ಲಸ್, ರೈಟ್? ಆರ್ ಸೈನನ್ನು ಚೇಂಜ್ ಮಾಡ್ತೀನಿ ಯಾವುದಕ್ಕೆ? ಬೈ ಆ್ಯಂಡ್ ಸೈನ್ ಅಂತ ಹೇಳುವಾಗ ಇಂಟು, ರೈಟ್? ಸೊ ಫಸ್ಟ್ ಸ್ಟೆಪ್ ಏನು ಬರುತ್ತೆ, ಅಥವಾ ಓಕೆ ಫಸ್ಟ್ ಸ್ಟೆಪ್ ಅಂತ ಒನ್ ಆಫ್ ದಿ ಸ್ಟೆಪ್ ಏನು ಹೇಳುತ್ತೆ? ಒಂದು ಎಕ್ಸ್ಪ್ರೆಷನ್, ಬೂಲಿಯನ್ ಎಕ್ಸ್ಪ್ರೆಷನ್ ಇದೆ, ಆ ಎಕ್ಸ್ಪ್ರೆಷನಲ್ಲಿ ಒಂದಷ್ಟು ವೇರಿಯಬಲ್ಸ್ ಇದೆ, ಒಂದಷ್ಟು ಆಪರೇಟರ್ಸ್ಗಳಿದ್ದಾವೆ. ಸೊ ಅದರಲ್ಲಿ ಫಸ್ಟ್ ಏನು ಮಾಡಬೇಕು ನಾನು? ಚೇಂಜಿಂಗ್ ಈಚ್ ಆರ್ ಸೈನ್. ಸೊ ಆರ್ ಸೈನ್ನಲ್ಲಿ ಏನೇನು ಬರುತ್ತವೆ ಆಪರೇಟರ್ಗಳು, ಆ ಆಪರೇಟರ್ಗಳನ್ನು ನಾನು ಆ್ಯಂಡ್ ಸೈನಿಗೆ ಚೇಂಜ್ ಮಾಡಬೇಕು. ಸೊ ಇದು ಒಂದು ಸ್ಟೆಪ್. ಸೊ ಇನ್ನೊಂದು ಸ್ಟೆಪ್ ಏನು ಹೇಳುತ್ತೆ? ಸೇಮ್ ಚೇಂಜಿಂಗ್ ಈಚ್ ಆ್ಯಂಡ್ ಅಥವಾ ಆ್ಯಂಡ್ ಸೈನ್ ವಿಚ್ ಇಸ್ represented using dot operator by or sign ಅಂದರೆ ಪ್ಲಸ್, ರೈಟ್? ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ? ನೆಕ್ಸ್ಟ್ ಉಳ್ಕೊಂಡಿದ್ದು ಯಾವುದು? ನಾಟ್ ಗೇಟ್. ಸೊ ನಾಟ್ ಗೇಟನ್ನು ಇನ್ವರ್ಟರ್ ಇದ್ದಿದ್ದನ್ನು, ಕಾಂಪ್ಲಿಮೆಂಟ್ ಇದ್ದಿದ್ದನ್ನು ಮತ್ತೆ
ಒರಿಜಿನಲ್ ಫಾರ್ಮ್ಗೆ, ಒರಿಜಿನಲಲ್ಲಿ ಇದ್ದಿದ್ದನ್ನು ಕಾಂಪ್ಲಿಮೆಂಟ್ ಫಾರ್ಮ್ಗೆ. ಸೊ ವಿಚ್ ಮೀನ್ಸ್, ಸೊ ನಾವು ವೇರಿಯಬಲ್ಸ್ನಲ್ಲಿ ವ್ಯಾಲ್ಯೂಸನ್ನು ಹಾಕುವಾಗ ಝೀರೋಸ್ ಒನ್ಸನ್ನು ಮಾತ್ರ ಹಾಕೊಳ್ತೀವಿ. ನಾವು ನಾಟ್ ಗೇಟನ್ನು ಡೈರೆಕ್ಟಾಗಿ ಬರೆಯೋ ಬದಲಿಗೆ ಏನು ಬರಿತೀವಿ? ಸೊ ಮೂರನೇ ಸ್ಟೆಪ್ ಏನು ಹೇಳುತ್ತೆ? ಚೇಂಜಿಂಗ್ 0 to 1, 0 ಇದ್ದಿದ್ದನ್ನು 1ಗೆ ಹಾಕಿ ಆ್ಯಂಡ್ 1 ಇದ್ದಿದ್ದನ್ನು 0 ಮಾಡಿ. ಸೊ ದೀಸ್ ಆರ್ ದಿ ಸ್ಟೆಪ್ಸ್ which used or which can be used or which is used to get a, to derive another relation from the present relation. ಸೊ ಒಂದು ರಿಲೇಷನ್ನಿಂದ ಇನ್ನೊಂದು ಬೂಲಿಯನ್ ರಿಲೇಷನನ್ನು ಡಿರೈವ್ ಮಾಡಲಿಕ್ಕೆ ಐ ರಿಕ್ವೈರ್ ದೀಸ್ 3 ಸ್ಟೆಪ್ಸ್. ಸೊ ಎಕ್ಸಾಂಪಲನ್ನು ನೋಡೋದಾದರೆ, ಸೊ ಹೋಪ್ ನಿಮಗೆ ಇದು ಬರ್ಕೊಂಡಿದ್ದೀರ ಅಂತ ಅಂದ್ಕೊಳ್ತೀನಿ. ಸೊ ಬರ್ಕೊಳ್ಳಿಲ್ಲ ಪಾಸ್ ಮಾಡಿ ಬರ್ಕೊಳ್ಳಿ, ತೊಂದರೆ ಇಲ್ಲ. ಓಕೆ, ಸೊ ಇದನ್ನು ನಾನು ಒಂದು ಎಕ್ಸಾಂಪಲ್ ಸಮೇತ ಹೇಳೋದಾದರೆ, ಸೊ ಹಿಂದಿನ ಒಂದು ಸೆಷನಲ್ಲಿ ನಾನು ನಿಮಗೆ ಪಾಸ್ಟುಲೇಟ್ಸ್ ಆಫ್ ಬೂಲಿಯನ್ ಆಲ್ಜಿಬ್ರಾ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ಪಾಸ್ಟುಲೇಟ್ಸ್ ಆಫ್ ಬೂಲಿಯನ್ ಎಕ್ಸ್ಪ್ರೆಷನ್ಸ್ನಲ್ಲಿ ನಿಮಗೆ ಇಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು 1 ದೆನ್ ಎಕ್ಸ್ ಇಸ್ 1. ಸೊ ನೆಕ್ಸ್ಟ್ ಸೆಕೆಂಡ್ ಆರ್ ರಿಲೇಷನ್, ರೈಟ್? ಸೊ ಆರ್ ರಿಲೇಷನ್, ಆ್ಯಂಡ್ ರಿಲೇಷನ್, ನಾಟ್ ರಿಲೇಷನ್. ಸೊ ಇದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದರಲ್ಲಿ ನಾನು ಒಂದು ರಿಲೇಷನ್ ತೊಗೊಳ್ತೀನಿ, ಆರ್ ರಿಲೇಷನ್ ತೊಗೊಳ್ತೀನಿ. ಆರ್ ರಿಲೇಷನ್ ಏನು ಹೇಳುತ್ತೆ? 0 + 0 ನನಗೆ 0 ಕೊಡುತ್ತೆ, ರೈಟ್? ಸೊ ಇದು ಒಂದು. ಸೊ ಎರಡನೇದು ಏನು ಹೇಳುತ್ತೆ? 1 + 0 ನನಗೆ 0 ಕೊಡುತ್ತೆ, ಸಾರಿ 1 ಕೊಡುತ್ತೆ. 1 + 0 1 ಕೊಡುತ್ತೆ. ಸೊ ಇದು, ಸೊ ಎರಡನ್ನು ಮಾತ್ರ ಎಕ್ಸಾಂಪಲ್ ಆಗಿ ತೊಗೊಳ್ತೀನಿ ಈಗ. ಸೊ 0 + 0 ನನಗೆ 0 ಕೊಡುತ್ತೆ, 1 + 0 1 ಕೊಡುತ್ತೆ. ನೆಕ್ಸ್ಟ್ ಫೈನಲ್ ಆಗಿ ಓಕೆ 1 + 1 ನನಗೆ 1 ಕೊಡುತ್ತೆ. ಸೊ ಇದು ಆರ್ ರಿಲೇಷನ್, ರೈಟ್? ಸೊ ಈಗ ಪ್ರಿನ್ಸಿಪಲ್ ಆಫ್ ಡ್ಯುಯಾಲಿಟಿ ಏನು ಹೇಳುತ್ತೆ? ಇಫ್ ಐ ಹ್ಯಾವ್ ಅ ರಿಲೇಷನ್, then if I change ಅಥವಾ if I do some modifications for this relation, then I get another relation. ಹೌದಾ? ಸೊ ಆ ಮಾಡಿಫಿಕೇಶನ್ಸ್ ಯಾವ್ದ್ಯಾವುದು? ಫಸ್ಟ್ ಸ್ಟೆಪ್ ಏನು ಹೇಳುತ್ತೆ? ಚೇಂಜಿಂಗ್ ಆಲ್ ಆರ್ ಟು ಆ್ಯಂಡ್. ಸೊ ಇಲ್ಲಿ ಎಷ್ಟು ಆರ್ ಇದೆ? ಒಂದು ಆರ್ ಇದೆ. ಸೊ ಇದನ್ನ ನಾನು ಆ್ಯಂಡ್ಗೆ ಕನ್ವರ್ಟ್ ಮಾಡ್ತೀನಿ, ವಿಚ್ ಇಸ್ ಡಾಟ್, ರೈಟ್? ವಿಚ್ ಇಸ್ ಡಾಟ್. ಸೆಕೆಂಡ್ ಸ್ಟೆಪ್ ಏನು ಹೇಳುತ್ತೆ? ಚೇಂಜಿಂಗ್ ಆಲ್ ಆ್ಯಂಡ್ ಟು ಆರ್. ಸೊ ಇಲ್ಲಿ ಆ್ಯಂಡ್ ಇಲ್ಲ, ಸೊ ಹಾಗೆ ನಾನು ಸ್ಟೆಪ್ಪನ್ನು ಸ್ಕಿಪ್ ಮಾಡ್ತೀನಿ. ಮೂರನೇ ಸ್ಟೆಪ್ ಏನು ಹೇಳುತ್ತೆ? ಚೇಂಜಿಂಗ್ ಆಲ್ ಝೀರೋಸ್, ಚೇಂಜಿಂಗ್ ಆಲ್ ಝೀರೋಸ್ ಟು 1, ರೈಟ್? ಸೊ ಈಗ ಇದನ್ನು ನೋಡಿದರೆ ಇದು ನಿಮಗೆ ಆರ್ ರಿಲೇಷನನ್ನು ಕೊಡ್ತಾ ಇದೆ, ರೈಟ್? 0 + 0 ಪ್ಲಸ್ ಅಂತ ಹೇಳುವಾಗ ಆರ್ ರಿಲೇಷನ್, 0 + 0 0. ಅದನ್ನು ನಾನು ಚೇಂಜ್ ಮಾಡ್ತೀನಿ. ಹೆಂಗೆ ಚೇಂಜ್ ಮಾಡಿದೆ? ಪ್ಲಸ್ ಇದ್ದಿದ್ದನ್ನು ಇಂಟು ಮಾಡಿದೆ, 0 ಇದ್ದಿದ್ದನ್ನು 1 ಮಾಡಿಕೊಂಡೆ. ಇಫ್ ಐ ಡೂ ದ್ಯಾಟ್, ನೌ ಐ ಗೆಟ್ 1 × 1 1, ವಿಚ್ ಈಸ್ ಆ್ಯಂಡ್ ರಿಲೇಷನ್. ಹೌದಾ? ಸೊ ಇದು ಆ್ಯಂಡ್ ರಿಲೇಷನ್. ಸೊ ಪ್ರಿನ್ಸಿಪಲ್ ಆಫ್ ಡ್ಯುಯಾಲಿಟಿ ಪ್ರಕಾರ, ಇಫ್ ಐ ಹ್ಯಾವ್ ಅ ರಿಲೇಷನ್, ಐ ಕ್ಯಾನ್ ಡಿರೈವ್ another relation by changing each or to and each 0 to 1, ರೈಟ್? ಸೊ ಆ್ಯಂಡ್ ಸಿಗ್ತಾ? ಸೊ ಈಗ ಈ ಕೇಸ್ನಲ್ಲಿ ಬರೋಣ. ಸೊ ಸೇಮ್ ಪ್ಲಸ್ ಇದ್ದಿದ್ದನ್ನು ಇಂಟು ಮಾಡ್ತೀನಿ, ಆ್ಯಂಡ್ ಇದ್ದಿದ್ದನ್ನು ಆರ್ ಮಾಡಲಿಕ್ಕೆ ಆ್ಯಂಡ್ ಇಲ್ಲ ನನ್ನ ಹತ್ರ, ಫೈನ್. ಸೊ ಈಗೇನು ಮಾಡ್ಬೋದು? ನೆಕ್ಸ್ಟ್ ಮೂರನೇ ಸ್ಟೆಪ್ ಏನು ಹೇಳುತ್ತೆ? ಚೇಂಜಿಂಗ್ ಆಲ್ 0 to 1 ಆ್ಯಂಡ್ ಆಲ್ 1s to 0, ರೈಟ್? 0 × 1 0. ಸೊ ಇದು ಟ್ರೂ ಆ್ಯಂಡ್ ರಿಲೇಷನ್ಗೆ. ಸೊ ದಿಸ್ ಇಸ್ ಆರ್ ರಿಲೇಷನ್, right? So I can get another relation from one relation by deriving. So by deriving or by doing some modifications or some changes. So our changes ಏನು? Changing each or to and each and to or. So ಇದು or to and ಮಾಡಿದೆ. Next and to or ನೋಡೋಣ. ಸೊ ಇದು and relation. ಸೊ ಮೂರನೇದು ನೀವೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮೂರನೇದು. ಸೊ ಇದು ಆ್ಯಂಡ್ ರಿಲೇಷನ್. ಸೊ ಆ್ಯಂಡ್ ರಿಲೇಷನ್ನೆಲ್ಲ ನಾನು ಆರ್ಗೆ ಕನ್ವರ್ಟ್ ಮಾಡ್ಬೋದು. ಹೇಗೆ? ಇಂಟು ಇದ್ದಿದ್ದನ್ನು ಪ್ಲಸ್ ಮಾಡ್ಕೊಳ್ತೀನಿ,
0 1 ಇದ್ದಿದ್ದನ್ನು 0 ಮಾಡ್ಕೊಳ್ತೀನಿ, 0 + 0 ವಿಚ್ ಈಸ್ 0 ವಿಚ್ ಈಸ್ ಆರ್ ರಿಲೇಷನ್. ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ, 0 ಇದ್ದಿದ್ದು 1 ಆಗುತ್ತೆ, ಡಾಟ್ ಇದ್ದಿದ್ದು ಪ್ಲಸ್ ಆಗುತ್ತೆ, 1 ಇದ್ದಿದ್ದು 0, 0 ಇದ್ದಿದ್ದು 1, 1 + 0 1, ರೈಟ್. ಸೊ ದಿಸ್ ಈಸ್ ಆರ್ ರಿಲೇಷನ್. ಸೊ ಪ್ರಿನ್ಸಿಪಲ್ ಆಫ್ ಡ್ಯುಯಾಲಿಟಿ ಪ್ರಕಾರ ಇಫ್ ಐ ಹ್ಯಾವ್ ಅ ರಿಲೇಷನ್ I can derive another relation by changing each and to or, and by changing each or to and lastly by changing each 1 to 0 and 0 to 1. So this is about principle of duality. So ಈ principle of duality ನಮಗೆ evaluate ಮಾಡುವಾಗ expressions ಅನ್ನು ನಮಗೆ help ಮಾಡುತ್ತೆ. Okay, so this is about principle of duality. ಸೊ ಹಿಂದಿನ ಸೆಷನ್ನಲ್ಲಿ ನಾನು ನಿಮಗೆ ಬೇಸಿಕ್ ಪಾಸ್ಟುಲೇಟ್ಸ್ ಆಫ್ ಬೂಲಿಯನ್ ಆಲ್ಜಿಬ್ರಾ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದರ ಜೊತೆಗೆ ವಿ ಸ್ಟಿಲ್ ಹ್ಯಾವ್ ಸಮ್ ಮೋರ್ ಬೇಸಿಕ್ ಥಿಯರಮ್ಸ್. ಸೊ ಬೇಸಿಕ್ ಪಾಸ್ಟುಲೇಟ್ಸ್ ಜೊತೆಗೆ ವಿ ಹ್ಯಾವ್ ಸಮ್ ಥಿಯರಮ್ಸ್, ಬೇಸಿಕ್ ಥಿಯರಮ್ಸ್ ವಿಚ್ ಹೆಲ್ಪ್ಸ್. ಸೊ ಅದನ್ನ ನಾವು ಬೇಸಿಕ್ ಥಿಯರಮ್ಸ್ ಆಫ್ ಬೂಲಿಯನ್ ಆಲ್ಜಿಬ್ರಾ ಅಂತ ಹೇಳಿ ಕರಿತೀವಿ. ಈ ಬೇಸಿಕ್ ಥಿಯರಮ್ಸ್ ಆಫ್ ಆಲ್ಜಿಬ್ರಾ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ಇಟ್ ಹೆಲ್ಪ್ಸ್ ಇನ್ evaluating Boolean expression, ಜೊತೆಗೆ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಕನ್ಸ್ಟ್ರಕ್ಟಿಂಗ್ ಅ ಬೂಲಿಯನ್ ಎಕ್ಸ್ಪ್ರೆಷನ್. ಒಂದು ಬೂಲಿಯನ್ ಎಕ್ಸ್ಪ್ರೆಷನನ್ನು ಇವ್ಯಾಲ್ಯೂಯೇಟ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ, ಜೊತೆಗೆ ಒಂದು ಬೂಲಿಯನ್ ಎಕ್ಸ್ಪ್ರೆಷನನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಆ ರೀತಿ ಥಿಯರಮ್ಸ್ಗಳನ್ನು ನಾವು ಬೇಸಿಕ್ ಥಿಯರಮ್ಸ್ ಅಂತ ಹೇಳಿ ಕರಿತೀವಿ. ವಿ ಹ್ಯಾವ್ ಸಮ್ ಥಿಯರಮ್ಸ್. ಸೊ ಬಟ್ ಈ ಒಂದು ಸೆಷನಲ್ಲಿ ನಾನು ನಿಮಗೆ ಬರೀ 3 ಥಿಯರಮ್ಸನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬೇಸಿಕ್ ಥಿಯರಮ್ಸನ್ನು ಡಿರೈವ್ ಮಾಡಲಿಕ್ಕೆ ವಿ ಡಿರೈವ್ ಯೂಸಿಂಗ್ ಪರ್ಫೆಕ್ಟ್ ಇಂಡಕ್ಷನ್ ಮೆಥಡ್. ಓಕೆ, ಈ ಪರ್ಫೆಕ್ಟ್ ಇಂಡಕ್ಷನ್ ಮೆಥಡ್ ಅಂದರೆ ಏನು ಹಾಗಾದರೆ? ಸೊ ಈಗ ಏನು ಎಕ್ಸ್ಪ್ಲೇನ್ ಮಾಡಿದೆ ಬೇಸಿಕ್ ಥಿಯರಮ್ಸ್ ಅದನ್ನೇ ಬರ್ಕೊಂಡಿದ್ದೀನಿ ಇದು. ಓಕೆ, ಸೊ ಬೈ ಪರ್ಫೆಕ್ಟ್ ಇಂಡಕ್ಷನ್ ಮೆಥಡನ್ನು ಯೂಸ್ ಮಾಡಿ ನಾವು ಈ ಬೇಸಿಕ್ ಥಿಯರಮ್ಸ್ಗಳನ್ನು ಡಿರೈವ್ ಮಾಡ್ಕೊಳ್ತೀವಿ. ಹಾಗಾದರೆ ಈ ಪರ್ಫೆಕ್ಟ್ ಇಂಡಕ್ಷನ್ ಮೆಥಡ್ ಅಂದರೆ ಏನು? ಸೊ ಇದು ಕ್ವಶನ್ ಬರುತ್ತೆ ನಿಮಗೆ 2 ಮಾರ್ಕ್ಸಿಗೆ ಕೇಳ್ಬೋದು. ವಾಟ್ ಈಸ್ ಪರ್ಫೆಕ್ಟ್ ಇಂಡಕ್ಷನ್ ಮೆಥಡ್, ಗಿವ್ ಎನ್ ಎಕ್ಸಾಂಪಲ್ ಅಂತ ಕೂಡ ಕೇಳ್ಬೋದು. ಸೊ ಪರ್ಫೆಕ್ಟ್ ಇಂಡಕ್ಷನ್ ಮೆಥಡ್ ಅಂತ ಹೇಳುವಾಗ ಡಿರೈವಿಂಗ್ ಆರ್ ಇವ್ಯಾಲ್ಯೂಯೇಟಿಂಗ್ ಅ ಥಿಯರಮ್ ಆರ್ ಎನ್ ಎಕ್ಸ್ಪ್ರೆಷನ್, ಅಥವಾ ಇವ್ಯಾಲ್ಯೂಯೇಟಿಂಗ್ ಎನ್ ಎಕ್ಸ್ಪ್ರೆಷನ್ ಅಂತ ತಗೊಳ್ಳೋಣ. ಸೊ ಇವ್ಯಾಲ್ಯೂಯೇಟಿಂಗ್ ಎನ್ ಎಕ್ಸ್ಪ್ರೆಷನ್ ಬೈ ಸಬ್ಸ್ಟಿಟ್ಯೂಟ್ ಅಂತ ಹೇಳುವಾಗ ಅದರ ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದು, ಒಂದರ ಜಾಗಕ್ಕೆ ಇನ್ನೊಂದನ್ನು ಪ್ಲೇಸ್ ಮಾಡೋದು. ಸೊ ಇವ್ಯಾಲ್ಯೂಯೇಟಿಂಗ್ ಅ ಬೂಲಿಯನ್ ಎಕ್ಸ್ಪ್ರೆಷನ್, ಪರ್ಫೆಕ್ಟ್ ಇಂಡಕ್ಷನ್ ಮೆಥಡ್ ಅಂದರೆ ಏನು ಅದಕ್ಕೆ ಡೆಫಿನೇಷನ್ ಹೇಳ್ತಾ ಇದ್ದೀನಿ. ಸೊ ಪರ್ಫೆಕ್ಟ್ ಇಂಡಕ್ಷನ್ ಮೆಥಡ್ ಏನು ಹೇಳುತ್ತೆ, ಇಟ್ ಈಸ್ ಯೂಸ್ ಟು ಅಥವಾ ಇಟ್ ಹೆಲ್ಪ್ಸ್ ಇನ್ ಇವ್ಯಾಲ್ಯೂಯೇಟಿಂಗ್ ಅ ಬೂಲಿಯನ್ ಎಕ್ಸ್ಪ್ರೆಷನ್ ಬೈ ಸಬ್ಸ್ಟಿಟ್ಯೂಟಿಂಗ್ ಆಲ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಅ ಪರ್ಟಿಕ್ಯುಲರ್ ವೇರಿಯಬಲ್. ಓಕೆ, ಸೊ ಪರ್ಫೆಕ್ಟ್ ಇಂಡಕ್ಷನ್ ಮೆಥಡ್ ಅಂದರೆ ಏನು? ಸೊ ನಾನು ಒಂದು ಬೂಲಿಯನ್ ಎಕ್ಸ್ಪ್ರೆಷನನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಆ ಬೂಲಿಯನ್ ಎಕ್ಸ್ಪ್ರೆಷನನ್ನು ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ, ಸಾಲ್ವ್ ಮಾಡಲಿಕ್ಕೆ ಆ ಎಕ್ಸ್ಪ್ರೆಷನಲ್ಲಿ ಬರುವಂಥ ವೇರಿಯಬಲ್ಗಳಿಗೆ ಯಾವೆಲ್ಲ ಪಾಸಿಬಲ್ ವ್ಯಾಲ್ಯೂಸನ್ನು ನಾನು ಹಾಕ್ಬೋದು, ಆ ಪಾಸಿಬಲ್ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಾನು ಇವ್ಯಾಲ್ಯೂಯೇಟ್ ಮಾಡಿದರೆ ಆಗ ಆ ಮೆಥಡನ್ನು ಪರ್ಫೆಕ್ಟ್ ಇಂಡಕ್ಷನ್ ಮೆಥಡ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಒಂದು ಈ ಥಿಯರಮ್ಸನ್ನು ಸಾಲ್ವ್ ಮಾಡ್ಕೊಂಡು ಹೋಗುವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ದ ವೆರಿ ಫಸ್ಟ್ ಥಿಯರಮ್ ಈಸ್ ಪ್ರಾಪರ್ಟೀಸ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್. ಸೊ ಪ್ರಾಪರ್ಟೀಸ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್, ಫಸ್ಟ್ ಥಿಯರಮ್ ಏನು ಹೇಳುತ್ತೆ, ಪ್ರಾಪರ್ಟೀಸ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್, 0 + x ನನಗೆ ಯಾವಾಗಲೂ ಎಕ್ಸ್ ಅನ್ನೇ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ಮೊದಲನೇದು. ಎರಡನೇದು ಏನು ಹೇಳುತ್ತೆ, 1 + x which gives me x always. Okay, next 1 + x always gives me 1. 0 into x which gives me 0 always. Last one, 1 into x which always gives me x. ಓಕೆ, ಸೊ ಈಗ ನಾವು ರಿಸಲ್ಟನ್ನು ನೋಡುವಾಗ ಇದು ಯಾವಾಗಲೂ 0 ಬರುತ್ತೆ, ಇದು ಯಾವಾಗಲೂ 1 ಬರುತ್ತೆ. ಸೊ ನಿಮಗೆ ನಾನು ಹಿಂದಿನ ಸೆಷನಲ್ಲಿ ಟಾಟಾಲಜಿ ಮತ್ತು ಪಾಲಿಸಿ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಅದನ್ನು ನಾನು ಈ ಸೆಷನಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತೀನಿ. ಫೈನ್, ಓಕೆ, ಒನ್ ಬೈ ಒನ್ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಒನ್ ಏನಿದೆ, 0 + x = x.
ಸೊ ಈಕ್ವಲ್ಸ್ನ ಲೆಫ್ಟಿಗೆ ಬರೋದನ್ನು ನಾವು ಎಲ್ ಎಚ್ ಎಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಈಕ್ವಲ್ಸ್ನ ರೈಟ್ ಸೈಡ್ಗೆ ಬರೋದನ್ನು ನಾವು ಆರ್ ಎಚ್ ಎಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಪರ್ಫೆಕ್ಟ್ ಇಂಡಕ್ಷನ್ ಮೆಥಡ್ ಏನು ಹೇಳುತ್ತೆ, ಬೈ ಸಬ್ಸ್ಟಿಟ್ಯೂಟಿಂಗ್ ಆಲ್ ಪಾಸಿಬಲ್ ವ್ಯಾಲ್ಯೂಸ್. ಇಲ್ಲಿ ಇರುವಂಥ ಅನ್ಐಡೆಂಟಿಫೈಡ್ ವೇರಿಯೇಬಲ್ ಯಾವುದು, ಎಕ್ಸ್ ಮಾತ್ರ, ಹೌದಾ? ಸೊ ಈ ಎಕ್ಸಿಗೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ವಾಟ್ ಆರ್ ದ ಪಾಸಿಬಲ್ ವ್ಯಾಲ್ಯೂಸ್? ಎಕ್ಸ್ ಅಂತ ಹೇಳುವಾಗ ಬೂಲಿಯನ್ ಆಲ್ಜಿಬ್ರಾನಲ್ಲಿ ಪಾಸಿಬಲ್ ವ್ಯಾಲ್ಯೂಸ್ ಯಾವ್ದಾದ್ರು ಬರುತ್ತೆ ಎಕ್ಸಿಗೆ? ಎಕ್ಸ್ ಮೈಟ್ ಟೇಕ್ 0 ಆರ್ ಎಕ್ಸ್ ಮೈಟ್ ಟೇಕ್ 1, ಎರಡೇ ಪಾಸಿಬಲ್ ವ್ಯಾಲ್ಯೂಸ್. ಸೊ ಕ್ವಶನ್ ಇದು. ಸೊ ಸೊಲ್ಯೂಷನ್ ನೋಡುವಾಗ ಲೆಟ್ ಎಕ್ಸ್ ಈಕ್ವಲ್ಸ್ ಟು 0. ಎಕ್ಸನ್ನು ಫಸ್ಟ್ 0 ಅಂತ ಕನ್ಸಿಡರ್ ಮಾಡ್ಕೊಂಡು ಇಲ್ಲಿ ಬರ್ಕೊಳ್ತೀನಿ ಎಕ್ಸ್ 0. ಓಕೆ, ಸೊ ಎಕ್ಸ್ 0 ಆದಾಗ ಆರ್ ಎಚ್ ಎಸ್ 0 ಅನ್ನೋದು ಬಂದ್ಬಿಡತ್ತೆ ಡೈರೆಕ್ಟಾಗಿ. ಸೊ 0 ಪ್ಲಸ್ ಎಕ್ಸ್ ವಿಚ್ ಈಸ್ ಈಕ್ವಲ್ಸ್ ಟು ಎಕ್ಸ್. 0 ಪ್ಲಸ್ 0 ಹೋಗಾ, ಓಕೆನಾ? ಎಲ್ ಎಚ್ ಎಸ್ ಈಕ್ವಲ್ಸ್ ಟು 0 ಪ್ಲಸ್ ಎಕ್ಸ್ ಎಲ್ ಎಚ್ ಎಸ್. 0 ಪ್ಲಸ್ ಎಕ್ಸ್ ಅಂತ ಹೇಳುವಾಗ ಎಕ್ಸ್ಟ್ರಾಕಿ ನಾನು 0 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 0 ಪ್ಲಸ್ 0 ನನಗೇನು ಸಿಗುತ್ತೆ? ಬೇಸಿಕ್ ಪಾಸ್ಟುಲೇಟ್ಸ್ನಲ್ಲಿ ಏನು ಬರ್ತೀನಿ? 0 ಪ್ಲಸ್ 0 ಆರ್ 0 ವಿಚ್ ಗಿವ್ಸ್ ಮಿ 0. ಈ 0 ಏನು? ಆರ್ ಎಚ್ ಎಸ್. ಎಕ್ಸ್ ಈಕ್ವಲ್ಸ್ ಟು 0, ಆರ್ ಎಚ್ ಎಸ್ ಈಕ್ವಲ್ಸ್ ಟು 0. ದೇರ್ಫೋರ್ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ಸಿಂಪಲ್ ಆಗಿದೆ ಅಲ್ಲ? ಸೊ ನಿಮಗೆ ಇದು 2 ಮಾರ್ಕ್ಸ್ಗೆ ಕೇಳ್ತಾರೆ. ಎಕ್ಸ್ಪ್ಲೇನ್ ಇಂಡಿಪೆಂಡೆನ್ಸ್ ಲಾ, ಎಕ್ಸ್ಪ್ಲೇನ್ ಇನ್ವಲ್ಯೂಷನ್ ಲಾ. ಸೊ ಈ ಲಾಸ್ಗಳನ್ನು ನಿಮಗೆ 2 ಮಾರ್ಕ್ಸ್ಗೆ ಕೇಳ್ತಾರೆ. ಬೈ ಇಂಡಕ್ಷನ್ ಪ್ರೂವ್ ಅಥವಾ ಪ್ರೂವ್ ಇನ್ವಲ್ಯೂಷನ್ ಲಾ, ಇದನ್ನೆಲ್ಲ ನಿಮಗೆ 2 ಮಾರ್ಕ್ಸ್ ಕೇಳ್ತಾರೆ. ಬೈ ಇಂಡಕ್ಷನ್ ಮೆಥಡ್ ಪ್ರೂವ್ ಮಾಡಬೇಕಾಗತ್ತೆ. ಫೈನ್. ಸೊ ಇದು ಎಕ್ಸ್ ಈಕ್ವಲ್ಸ್ ಟು 0 ಇದ್ದಾಗ, ಇಫ್ ಎಕ್ಸ್ ಈಕ್ವಲ್ಸ್ ಟು 1, ಲೆಟ್ ಎಕ್ಸ್ ಈಕ್ವಲ್ಸ್ ಟು 1. ಸೊ ಇಫ್ ಎಕ್ಸ್ ಈಕ್ವಲ್ಸ್ ಟು 1, ಎಲ್ ಎಚ್ ಎಸ್ ಈಕ್ವಲ್ಸ್ ಟು 0. ಎಲ್ ಎಚ್ ಎಸ್ ಅಂದರೆ ಇದು, ಈ ಪಾರ್ಟ್ ಎಲ್ ಎಚ್ ಎಸ್, ಈ ಪಾರ್ಟ್ ಆರ್ ಎಚ್ ಎಸ್, ರೈಟ್? ಎಲ್ ಎಚ್ ಎಸ್ ಈಕ್ವಲ್ಸ್ ಟು 0 ಪ್ಲಸ್ ಎಕ್ಸ್. ಎಕ್ಸ್ ಅಂದರೆ ಎಷ್ಟು? 1. 0 ಪ್ಲಸ್ 1 ವಿಚ್ ಗಿವ್ಸ್ ಮಿ ಬೇಸಿಕ್ ಪಾಸ್ಟುಲೇಟ್ಸ್. ಸೊ ನಿಮಗೆ ಬೇಸಿಕ್ ಪಾಸ್ಟುಲೇಟ್ಸನ್ನು ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೀನಿ, ಈ ಎಕ್ಸ್ಪ್ರೆಷನನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಯೂಸ್ ಮಾಡುವಂಥ ಬೇಸಿಕ್ ಲಾಸ್. ಸೊ ಅದನ್ನ ನಾವು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. 0 ಪ್ಲಸ್ 1 ಬೈ ಬೇಸಿಕ್ ಪಾಸ್ಟುಲೇಟ್ಸ್, ರೈಟ್? ಸೊ ಬೇಸಿಕ್ ಪಾಸ್ಟುಲೇಟ್ಸ್ ಅನ್ನೋ ಒಂದು ಲಾಸಿಂದ ನಮಗೆ 0 ಪ್ಲಸ್ 1 1 ಅಂತ ಗೊತ್ತಾಯಿತು, 0 ಪ್ಲಸ್ 0 0 ಅಂತ ಗೊತ್ತಾಯಿತು. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಎಲ್ ಎಚ್ ಎಸ್. ಆರ್ ಎಚ್ ಎಸ್ ಈಕ್ವಲ್ಸ್ ಟು ಎಕ್ಸ್. ಎಕ್ಸ್ ಅಂದರೆ ಎಷ್ಟು? ವಿಚ್ ಈಸ್ 1. ಸೊ ಹಾಗಾದರೆ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್, 1 ಈಕ್ವಲ್ಸ್ ಟು 1, ಪ್ರೂವ್ಡ್. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಆಸ್ ಪರ್ಫೆಕ್ಟ್ ಇಂಡಕ್ಷನ್ ಮೆಥಡ್. ಸೊ ಎಕ್ಸಿಗೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಫಾರ್ಮುಲಾನ ಥಿಯರಮ್ಸನ್ನು ಪ್ರೂವ್ ಮಾಡ್ತಾ ಇದ್ದೀವಿ. ಅಂದರೆ ಎಕ್ಸ್ಪ್ರೆಷನ್ ಏನು ಬರುತ್ತೆ, ಈ ಎಕ್ಸ್ಪ್ರೆಷನಿಗೆ ವ್ಯಾಲ್ಯೂಸನ್ನು ಹಾಕಿ, ಪಾಸಿಬಲ್ ವ್ಯಾಲ್ಯೂಸ್, ಪಾಸಿಬಲ್ ಎಷ್ಟು? 0 ಮತ್ತು 1 ಮಾತ್ರ ಪಾಸಿಬಿಲಿಟಿ ಇರೋದು. ಸೊ ಆ ಪಾಸಿಬಲ್ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಥಿಯರಮನ್ನು ಸಾಲ್ವ್ ಮಾಡ್ತಾ ಇದ್ದೀವಿ, ಎಕ್ಸ್ಪ್ರೆಷನನ್ನು ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ವ್ಯಾಲ್ಯೂಸನ್ನು ಹಾಕಿ ಎಕ್ಸ್ಪ್ರೆಷನ್ಸನ್ನು ಇವ್ಯಾಲ್ಯೂಯೇಟ್ ಮಾಡುವಂಥ ಮೆಥಡಿಗೆ ನಾವು ಪರ್ಫೆಕ್ಟ್ ಇಂಡಕ್ಷನ್ ಮೆಥಡ್ ಅಂತ ಹೇಳಿ ಕರಿತೀವಿ. ಫೈನ್. ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ದಿಸ್ ಈಸ್ 0 ಪ್ಲಸ್ ಎಕ್ಸ್ ಫಸ್ಟ್. ನೆಕ್ಸ್ಟಿಗೆ ಬರುವಾಗ ನಾನು ಡೈರೆಕ್ಟಾಗಿ ಬರ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಎಲ್ಲದಕ್ಕೂ. ನೆಕ್ಸ್ಟಿಗೆ ಬರುವಾಗ 1 ಪ್ಲಸ್ ಎಕ್ಸ್, 1 ಪ್ಲಸ್ ಎಕ್ಸ್ ವಿಚ್ ಈಕ್ವಲ್ಸ್ ಟು 1. 1 ಅಂದ್ರೇನು? ಟ್ರೂ ಅನ್ನೋದು ರೆಪ್ರೆಸೆಂಟ್ ಮಾಡುತ್ತೆ, ರೈಟ್? ಸೊ ವಿಚ್ ಮೀನ್ಸ್ ದ ರಿಸಲ್ಟ್ ಈಸ್ ಟ್ರೂ ಆಲ್ವೇಸ್ ಇರ್ರೆಸ್ಪೆಕ್ಟಿವ್ ಆಫ್ ಎಕ್ಸ್. ಸೊ ಎಕ್ಸ್ನಲ್ಲಿ ಯಾವುದೇ ವ್ಯಾಲ್ಯೂ ಇರಲಿ, ರಿಸಲ್ಟ್ ನನಗೆ 1 ಬರುತ್ತೆ ಅನ್ನೋದು ಮೀನಿಂಗ್ ಇದರದ್ದು. ಸೊ ಇದನ್ನು ನಾವು ಪ್ರೂವ್ ಮಾಡಬೇಕು ಇವಾಗ. ಸೊ ಲೆಟ್ ಎಕ್ಸ್ ಈಕ್ವಲ್ಸ್ ಟು 0. ಎಲ್ ಎಚ್ ಎಸ್ ಈಕ್ವಲ್ಸ್ ಟು 1 ಪ್ಲಸ್ ಎಕ್ಸ್. 1 ಪ್ಲಸ್ ಎಕ್ಸ್ನಲ್ಲಿ ವ್ಯಾಲ್ಯೂ ಎಷ್ಟು ಹಾಕಬೇಕು? 0. 1 ಪ್ಲಸ್ 0 ಬೈ ಬೇಸಿಕ್ ಪಾಸ್ಟುಲೇಟ್ಸ್ 1 ಪ್ಲಸ್ 0 ಈಸ್ 1, ರೈಟ್? ಆರ್ ಎಚ್ ಎಸ್ ಈಕ್ವಲ್ಸ್ ಟು 1. Therefore, LHS equals to RHS. Fine. So ಅದೇ ರೀತಿ let x equals to 1. LHS equals to 1 plus x. 1 plus x ಅಂದರೆ 1. 1 plus 1 1 by basic postulates. RHS
equals to 1. Therefore LHS equals to RHS. So x ವ್ಯಾಲ್ಯೂ ನನಗೆ 0 ಇದ್ದರೂ x ವ್ಯಾಲ್ಯೂ 1 ಇದ್ದರೂ ನನಗೆ ಸಿಗುವಂಥ ವ್ಯಾಲ್ಯೂಸ್ ಏನು ರಿಸಲ್ಟ್ 1, ರೈಟ್. ಸೊ ಇದರ ಅರ್ಥ ವಾಟ್ ಎವರ್ ದ ವ್ಯಾಲ್ಯೂ ಫಾರ್ ಎಕ್ಸ್ ಐ ಸಬ್ಸ್ಟಿಟ್ಯೂಟ್, ಐ ಗೆಟ್ ದ ರಿಸಲ್ಟ್ ಆಲ್ವೇಸ್ 1, ಆಲ್ವೇಸ್ ಟ್ರೂ. ಸೊ ಈ ಆಲ್ವೇಸ್ ಟ್ರೂನೆಸ್ ಏನು ರಿಸಲ್ಟ್ ಬರುತ್ತೆ ಇದನ್ನ ನಾವು ಟೊಟಾಲಜಿ ಅಂತ ಹೇಳಿ ಕರಿತೀವಿ. ಸೊ ಟೊಟಾಲಜಿ ಅಂದ್ರೇನು? ಫಾರ್ ಅ ಗಿವನ್ ಲಾಜಿಕಲ್ ಎಕ್ಸ್ಪ್ರೆಷನ್. ಸೊ ಹೀಗೆ ಬರೀಬೇಕು, ಫಾರ್ ಎ ಗಿವನ್ ಲಾಜಿಕಲ್ ಎಕ್ಸ್ಪ್ರೆಷನ್. ಇದು ಲಾಜಿಕಲ್ ಎಕ್ಸ್ಪ್ರೆಷನ್, ರೈಟ್. ಸೊ ಇದು ಇಟ್ಸ್ ನಾಟ್ ಜಸ್ಟ್ ಎನ್ ಎಕ್ಸ್ಪ್ರೆಷನ್. ಎಕ್ಸ್ಪ್ರೆಷನ್ ಅಂತ ಹೇಳುವಾಗ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಕೂಡ ಬರುತ್ತೆ. ಸೊ ಇಟ್ಸ್ ನಾಟ್ ಜಸ್ಟ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್, ಇಟ್ಸ್ ಅ ಲಾಜಿಕಲ್ ಎಕ್ಸ್ಪ್ರೆಷನ್. ಸೊ ಫಾರ್ ಆಲ್ ಲಾಜಿಕಲ್ ಎಕ್ಸ್ಪ್ರೆಷನ್, ಇಫ್ ದ ರಿಸಲ್ಟ್ ಈಸ್ ಆಲ್ವೇಸ್ ಟ್ರೂ, okay, for a given logical expression, if the result is always true, then that is called as tautology. Okay, so adu tautology. Fallacy ಅಂದ್ರೆ ಏನು ಹಾಗಾದ್ರೆ? ನೆಕ್ಸ್ಟ್ ಬರುತ್ತೆ 0 into x equals to 0. So which means irrespective of the values that I substitute for x ಗೆ ನಾನು ಯಾವುದೇ ವ್ಯಾಲ್ಯೂಸ್ ಅನ್ನು ಹಾಕಲಿ, ಸೊ ಯಾವುದೇ ವ್ಯಾಲ್ಯೂಸನ್ನು ಹಾಕಿದರೂ ಕೂಡ ನನಗೆ ರಿಸಲ್ಟ್ ಏನು ಬರುತ್ತೆ, ಇದು 0ನೇ ಬರುತ್ತೆ, ರೈಟ್. 0 ಅಂದ್ರೇನು? ಫಾಲ್ಸ್. ಸೊ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ದಿಸ್ ಎಕ್ಸ್ಪ್ರೆಷನ್, ಎನಿ ವ್ಯಾಲ್ಯೂಸ್ ಫಾರ್ ದಿಸ್ ಎಕ್ಸ್ಪ್ರೆಷನ್ ಇಫ್ ಐ ಸಬ್ಸ್ಟಿಟ್ಯೂಟ್, ಐ ಗೆಟ್ ಅ ವ್ಯಾಲ್ಯೂ 0, ವಿಚ್ ಮೀನ್ಸ್ ಅ ಫಾಲ್ಸ್. ಸೊ ದಿಸ್ type of expression is called as fallacy. This type of result is called as fallacy. ಈ ರಿಸಲ್ಟ್ ಅನ್ನು ನಾವು fallacy ಅಂತ ಹೇಳಿ ಕರಿತೀವಿ. ಸೊ ಫಾರ್ ಅ ಗಿವನ್ ಲಾಜಿಕಲ್ ಎಕ್ಸ್ಪ್ರೆಷನ್ ಅಥವಾ ಬೂಲಿಯನ್ ಎಕ್ಸ್ಪ್ರೆಷನ್, if the result is always false, okay, for a given logical expression, if the result is always false, then that expression or that result is called as fallacy. Okay, so nimge 2 marks kelbodu, define tautology and fallacy. So this is how we explain fallacy and tautology. So idikke iga derive mododadre 0 into x 0, LHS ಈಕ್ವಲ್ಸ್ ಟು, ಸೊ ಹೀಗೆ ಬರ್ಕೊಳ್ಬೇಕು. ಇದು ಈಸಿ ಇದ್ರೂ ಕೂಡ, ಒಂದೇ ಲೈನಲ್ಲಿ ಸಾಲ್ವ್ ಆದರೂ ಕೂಡ ಹೀಗೆ ಬರ್ಕೊಳ್ಬೇಕು. LHS ಈಕ್ವಲ್ಸ್ ಟು 0 ಇಂಟು ಎಕ್ಸ್ 0. ಓಕೆ, ಲೆಟ್ ಎಕ್ಸ್ ಈಕ್ವಲ್ಸ್ ಟು 0. ಸೊ ಫಸ್ಟ್ ಈ ಸ್ಟೆಪ್ ಬರೀಬೇಕು, ಆಮೇಲೆ ಸಾಲ್ವ್ ಮಾಡ್ಕೊಂಡು ಹೋಗಬೇಕು. 0 ಇಂಟು 0, 0 ಇಂಟು 0 ವಿಚ್ ಗಿವ್ಸ್ ಮೀ 0 ಬೈ ಬೇಸಿಕ್ ಪಾಸ್ಟುಲೇಟ್ಸ್. ಸೊ LHS ಈಕ್ವಲ್ಸ್ ಟು RHS. ಸೊ ಲೆಟ್ ಎಕ್ಸ್ ಈಕ್ವಲ್ಸ್ ಟು 1. ಸೊ 1 ಇದ್ದಾಗ LHS ಈಕ್ವಲ್ಸ್ ಟು 0 ಇಂಟು 1. 0 into 1 which gives 0 into x, sorry 0 into 0, sorry 0 into 1, x andre 1, 0 into x LHS, 0 into x andre 1, 0 into 1 which gives me 0, therefore LHS equals to RHS. Okay, so ಈ ರೀತಿ ರಿಸಲ್ಟ್ ಯಾವಾಗಲೂ 0 ಬರೋದನ್ನ ನಾವು ಫಾಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಲಾಸ್ಟ್ ಒನ್ ನೀವೇ ಮಾಡ್ಕೊಳ್ಳಿ. ಸೊ ನಿಮಗೆ ಇದು ಹೋಮ್ ವರ್ಕ್, ಲಾಸ್ಟ್ ಒನ್ 1 into x equals to x by ಇಂಡಕ್ಷನ್ ಮೆಥಡ್. ಫೈನ್. ಸೊ ಇದು ಫಸ್ಟ್, ಸೊ ಇದು ನಿಮಗೆ ಹೋಮ್ವರ್ಕ್, ಇದು ಹೋಮ್ವರ್ಕ್ ಅದನ್ನ ನೀವು ಸಾಲ್ವ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಂಡೆಂಪೊಟೆನ್ಸ್ ಲಾ, ಸೆಕೆಂಡ್ ಒನ್ ಇಂಡೆಂಪೊಟೆನ್ಸ್ ಲಾ. ಸೊ ಇಂಡೆಂಪೊಟೆನ್ಸ್ ಲಾ ಏನು ಹೇಳುತ್ತೆ? ಅ ವೇರಿಯಬಲ್ ಸೊ ಯಾವ ರೀತಿ ವೇರಿಯಬಲ್? ಲಾಜಿಕಲ್ ವೇರಿಯಬಲ್ which is combined with itself will always produce itself. ಸೊ ಇಂಡೆಂಪೊಟೆನ್ಸ್ ಲಾ ಏನು ಹೇಳುತ್ತೆ? ಅ ವೇರಿಯಬಲ್ ವಿಚ್ ಈಸ್ ಕಂಬೈನ್ಡ್ ಅಂದರೆ ಯಾವ ರೀತಿ? ಇರೋದೇ ಮೂರು ಆಪ್ರೇಟರ್. ಸೊ ಕಂಬೈನ್ ಮಾಡಲಿಕ್ಕೆ ಐ ಆಮ್ ಸಪೋಸ್ ಟು ಯೂಸ್ ಆ್ಯಂಡ್ ಆರ್ ನಾಟ್, ಆ್ಯಂಡ್ ಆರ್ ಈ ಎರಡನ್ನೇ ಯೂಸ್ ಮಾಡಬೇಕು. ಸೊ ಅ ವೇರಿಯಬಲ್ ವಿಚ್ ಈಸ್ ಕಂಬೈನ್ಡ್ ವಿತ್ ಆ್ಯಂಡ್ ಆರ್. ಸೊ ಈ ಎರಡು ಆಪ್ರೇಟರ್ಗಳ ಜೊತೆ ಕಂಬೈನ್ ಮಾಡಿದ್ದೇ ಆದರೆ ಆಗ ನನಗೆ ರಿಸಲ್ಟ್ ಪ್ರೊಡ್ಯೂಸಸ್ ರಿಸಲ್ಟ್
ಆ್ಯಸ್ ಇಟ್ ಸೆಲ್ಫ್. ಸೊ ಕಂಬೈನ್ ಮಾಡಿ ನಾನು ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡೋದಾದರೆ ಆ ರಿಸಲ್ಟ್ ಯಾವಾಗಲೂ ಸೇಮ್ ವೇರಿಯಬಲ್ಲೇ ಬರುತ್ತೆ. ಓಕೆ, ಸೊ ದ್ಯಾಟ್ಸ್ ವಾಟ್ ಇಂಡಿಂಪೊಟೆನ್ಸ್ ಲಾ ಟೆಲ್ಸ್. ಸೊ ಈಗ ಅದನ್ನ ನಾವು ಡಿರೈವ್ ಮಾಡೋದಾದರೆ, ಸೊ ಡೆಫಿನಿಷನ್ ಕೇಳ್ಬೋದು ನಿಮಗೆ 2 ಮಾರ್ಕ್ಸ್ಗೆ. ಡಿಫೈನ್ ಇಂಡಿಂಪೊಟೆನ್ಸ್ ಲಾ ಡೆಫಿನಿಷನ್ ಕೇಳ್ಬೋದು, ಅಥವಾ ಗಿವ್ ದ ಎಕ್ಸ್ಪ್ರೆಷನ್ಸ್ ಆಫ್ ಇಂಡಿಪೆಂಡೆನ್ಸ್ ಲಾ ಹಾಗೂ ಕೇಳ್ಬೋದು. ಸೊ ಡೆಫಿನೇಷನ್ ಗೊತ್ತಿರಬೇಕು, ಎಕ್ಸ್ಪ್ರೆಷನ್ ಗೊತ್ತಿರಬೇಕು. ಸೊ ಫಸ್ಟ್ ಒನ್ ಏನಿದೆ, ಎಕ್ಸ್ ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್. ಓಕೆ, ಫಸ್ಟ್ ಒನ್ ಲೆಟ್ ಎಕ್ಸ್ ಈಕ್ವಲ್ಸ್ ಟು 0. ಇನ್ನು ಪರ್ಫೆಕ್ಟ್ ಇಂಡಕ್ಷನ್ ಮೆಥಡನ್ನು ಯೂಸ್ ಮಾಡಿ ನಾವು ಸಾಲ್ವ್ ಮಾಡಬೇಕು, ಪ್ರೂವ್ ಮಾಡಬೇಕು. ಲೆಟ್ ಎಕ್ಸ್ ಈಕ್ವಲ್ಸ್ ಟು 0. LHS equals to 0 plus, okay, x plus x, x plus x, x and raised to 0, 0 plus 0. By basic postulates, 0 plus 0, which gives me 0. X and reno 0. Therefore, LHS equals to RHS. Proved. Next, let x equals to 1. LHS equals to x plus x, which is equals to x and raised to e case nalli 1. 1 plus 1 by basic postulates, 1 plus 1 is always 1. RHS is 1, which is because it's just x. So hagidaga LHS equals to RHS. Simple. ಸೊ ನಿಮಗೆ ಕಲಿಬೇಕಾಗಿರೋದು ಯಾವುದು, ಇಂಡಿಪೆಂಡೆನ್ಸ್ ಲಾ ಅಥವಾ ಯಾವುದೇ ಲಾ ಆದರೂ ಕೂಡ ಆ ಲಾಸ್ನಲ್ಲಿ ಏನು ಬರುತ್ತೆ, ಯಾವ ಎಕ್ಸ್ಪ್ರೆಷನ್ ಬರುತ್ತೆ, ಆ ಎಕ್ಸ್ಪ್ರೆಷನನ್ನು ನಾವು ಹೆಂಗೆ ಡಿಫೈನ್ ಮಾಡ್ಕೊಳ್ತೀವಿ ಅಷ್ಟನ್ನು ಕಲಿತ್ರೆ ನೀವು ಈ ಸಬ್ಸ್ಟಿಟ್ಯೂಷನ್ ಮೆಥಡ್ ತುಂಬಾ ಈಸಿ. ಸೊ ಪರ್ಫೆಕ್ಟ್ ಇಂಡಕ್ಷನ್ ಮೆಥಡನ್ನು ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕೂಡ ಹೇಳಿರ್ತೀವಿ. ಸೊ ಈ ಸಬ್ಸ್ಟಿಟ್ಯೂಷನ್ ಮೆಥಡ್ ತುಂಬಾ ಈಸಿ. ಬಟ್ ನೀವು ಕಲಿಬೇಕಾಗಿರೋದು ಬರೀ ಇಷ್ಟನ್ನು ಮಾತ್ರ, ಈ ಎಕ್ಸ್ಪ್ರೆಷನ್ಸ್ಗಳನ್ನು ಮಾತ್ರ. ಸೊ ಇದು ಎಕ್ಸ್ ಪ್ಲಸ್ ಎಕ್ಸ್ ಆಯಿತು. ನೆಕ್ಸ್ಟ್ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಇಂಟು ಎಕ್ಸ್, ಲೆಟ್ ಎಕ್ಸ್ ಈಕ್ವಲ್ಸ್ ಟು 0. LHS equals to x into x, 0 into 0, which is 0 by basic postulates. Therefore, LHS equals to RHS. Simple. Mugde hoytu. Next, let x equals to 1. All possible values anna substitute ಮಾಡಲೇಬೇಕು. 0 ಮಾತ್ರ ಮಾಡಿ ಬಿಟ್ಬಿಡೋದಲ್ಲ, 0 ಮಾಡಬೇಕು, x equals to 1 ಗೂ ಮಾಡಬೇಕು. LHS equals to x into x, x and raised to e case nalli 1, 1 into 1, which is 1 by basic postulates. Therefore, LHS equals to RHS. Right? So this is independence law. So easy agide anta ankoltini. Next, the last law of this session, last law for this session, which is involution law. Involution law. So involution law ಏನು ಹೇಳುತ್ತೆ, if a variable is complemented, if a variable is complemented and again it is complemented, then it returns athwa it produces or returns to its original state. So involution law ಏನು ಹೇಳುತ್ತೆ, if I complement a variable, so ಹೆಂಗೆ, ಓಕೆ ಇದು ಅಳಿಸ್ಬಿಡಿ, ಡೆಫಿನೇಷನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀವಿ. ಇನ್ವಲ್ಯೂಷನ್ ಲಾ ಏನು ಹೇಳುತ್ತೆ, ಒಂದು ವೇರಿಯಬಲ್ ಇದೆ, ಆ ವೇರಿಯಬಲನ್ನು ನಾನು ಕಾಂಪ್ಲಿಮೆಂಟ್ ಮಾಡ್ತೀನಿ, ಕಾಂಪ್ಲಿಮೆಂಟ್ ಮಾಡಿರೋದನ್ನು ಮತ್ತೆ ಕಾಂಪ್ಲಿಮೆಂಟ್ ಮಾಡ್ತೀನಿ, ಆ ರೀತಿ ಮತ್ತೆ ಕಾಂಪ್ಲಿಮೆಂಟ್ ಮಾಡಿದ ಮೇಲೆ ನನಗೆ ರಿಸಲ್ಟ್ ಏನು ಬರುತ್ತೆ ಅದು ನನ್ನ ಒರಿಜಿನಲ್ ವೇರಿಯಬಲ್ ಆಗಿರುತ್ತೆ ಅನ್ನೋದು ಇನ್ವಲ್ಯೂಷನ್ ಲಾ. ಓಕೆ, ಸೊ ಅದನ್ನು ನಾವು ಹೆಂಗೆ ತೋರಿಸ್ತೀವಿ, ನಾರ್ಮಲ್ ವೇರಿಯಬಲ್ ಇದೆ, ಲಾಜಿಕಲ್ ವೇರಿಯಬಲ್. ಸೊ ಇದನ್ನ ನಾನು ಒನ್ ಟೈಮ್ ಕಾಂಪ್ಲಿಮೆಂಟ್ ಮಾಡ್ತೀನಿ, ಕಾಂಪ್ಲಿಮೆಂಟ್ ಮಾಡಿದ್ದನ್ನು ಮತ್ತೆ ಕಾಂಪ್ಲಿಮೆಂಟ್ ಮಾಡ್ತೀನಿ. ಇಫ್ ಐ ಡೂ ದಿಸ್ ಐ ಗೆಟ್ ಮೈ ಒರಿಜಿನಲ್ ಬ್ಯಾಕ್ ಅಂತ. ಓಕೆ, ಸೊ ಇದನ್ನು ನಾವು
ಪ್ರೂವ್ ಮಾಡಬೇಕು ಬೈ ಇಂಡಕ್ಷನ್ ಮೆಥಡ್. ಸೊ ಲೆಟ್ ಎಕ್ಸ್ ಈಕ್ವಲ್ಸ್ ಟು 0, ಎಕ್ಸ್ ಅನ್ನೋದು 0 ಆಗಿರಲಿ. ಸೊ ಎಕ್ಸ್ 0 ಇದ್ದಾಗ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಎಕ್ಸ್ ಡಬಲ್ ಬಾರ್ ಇದೆ. ಸೊ ಎಕ್ಸ್ ಡಬಲ್ ಬಾರ್ ಅಂತ ಹೇಳುವಾಗ 0 ಡಬಲ್ ಬಾರ್. ಸೊ 0 ಡಬಲ್ ಬಾರ್ನಲ್ಲಿ ನಾನು ಫಸ್ಟ್ ಬಾರನ್ನು ಸಾಲ್ವ್ ಮಾಡ್ಕೊಳ್ತೀನಿ. 0 ಡಬಲ್ ಬಾರ್ ಅಂದರೆ 0 ಡಬಲ್ ಬಾರ್ನಲ್ಲಿ 0 ಬಾರ್ ಅಂದರೆ ಎಷ್ಟು 1 ಬಾರ್ ಹಾಗೆ ಉಳಿಸ್ಕೊಳ್ತೀನಿ. ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ 1 ಬಾರ್ ಅಂದರೆ ಎಷ್ಟು 0, ರೈಟ್. ಸೊ 1 ಬಾರ್ 0 ವಿಚ್ ಈಸ್ ದ ಆನ್ಸರ್. ಆರ್ ಎಚ್ ಎಸ್ನಲ್ಲಿ ಏನಿದೆ ಎಕ್ಸ್ ಇದೆ, ಎಕ್ಸ್ಗೆ ನಾನು ಏನಾಗ್ತಾ ಇದ್ದೀನಿ 0, ಎಲ್ ಎಚ್ ಎಸ್ ಏನು ಬಂತು 0, 0 ಈಕ್ವಲ್ಸ್ ಟು 0, ದೇರ್ ಫೋರ್ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ಅರ್ಥ ಆಯ್ತು ಅಂತ ಅಂದ್ಕೊಳ್ತೀವಿ. ನೆಕ್ಸ್ಟ್ ಲೆಟ್ ಎಕ್ಸ್ ಈಕ್ವಲ್ಸ್ ಟು 1. ಸೊ ಎಕ್ಸ್ ಈಕ್ವಲ್ಸ್ ಟು 1 ಅಂತ ಹೇಳುವಾಗ ಈಗ ಈ ಎಕ್ಸ್ ಆರ್ ಎಚ್ ಎಸ್ನಲ್ಲಿ ನನಗೆ ಆರ್ ಎಚ್ ಎಸ್ ಈಕ್ವಲ್ಸ್ ಟು 1 ಬಂತು. ಹಾಗಾದರೆ ಎಲ್ ಎಚ್ ಎಸ್ನಲ್ಲಿ ಏನು ಬರುತ್ತೆ, ಎಕ್ಸ್ ಡಬಲ್ ಬಾರ್ ಇದೆ, ಎಕ್ಸ್ ಡಬಲ್ ಬಾರ್ ಇದೆ. ಸೊ ಎಕ್ಸ್ ಡಬಲ್ ಬಾರ್ನಲ್ಲಿ ಎಕ್ಸ್ ಅಂದರೆ ಏನು 1 ಡಬಲ್ ಬಾರ್ ಇದೆ. ಈ 1 ಡಬಲ್ ಬಾರ್ನಲ್ಲಿ ಫಸ್ಟ್ ಬಾರನ್ನು ನಾನು ಸಾಲ್ವ್ ಮಾಡ್ಕೊಳ್ತೀನಿ. 1 ಬಾರ್ ಅಂದರೆ 0, ಫಸ್ಟ್ ಬಾರ್ ಹಾಗೆ ಉಳಿಸ್ಕೊಳ್ತೀನಿ. ಐ ಮೀನ್ ಈ ಬಾರನ್ನು ಹಾಗೆ ಉಳಿಸ್ಕೊಳ್ತೀನಿ, ಈ ಬಾರನ್ನು ಸಾಲ್ವ್ ಮಾಡ್ಕೊಳ್ತೀನಿ. ಸೊ ಆವಾಗ 0 ಬಾರ್ ಬಂತು. 0 ಬಾರ್ ಅಂದರೆ ಎಷ್ಟು 1 ವಿಚ್ ಈಸ್ ಎಲ್ ಎಚ್ ಎಸ್. ಎಲ್ ಎಚ್ ಎಸ್ 1 ಇದೆ, ಆರ್ ಎಚ್ ಎಸ್ 1 ಇದೆ, ದೇರ್ ಫೋರ್ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ಫೈನ್. ಸೊ ಇನ್ವಲ್ಯೂಷನ್ ಲಾ. ಸೊ these are the laws, some of the laws. So we still have some more laws. ಸೊ ಅದನ್ನ ನಾವು ನೆಕ್ಸ್ಟ್ ಸೆಷನಲ್ಲಿ ನೋಡೋಣ.